ಸ್ನೇಹಿತ್ರೆ, ಇವತ್ತು ನಾವು ನೋಡೋದು ಒಂದು ಬಹಳ ಉಪಯುಕ್ತ ಹಾಗೂ ನಿಜವಾದ ಮಾಹಿತಿ. ಕರ್ನಾಟಕ ಸರ್ಕಾರದಿಂದಲೇ ಉಚಿತವಾಗಿ ನೀಡಲಾಗುತ್ತಿರುವ ಎಲೆಕ್ಟ್ರಿಕಲ್ ಸ್ಕೂಟರ್ ಯೋಜನೆ 2025 ಬಗ್ಗೆ. ಹೌದು ಸ್ನೇಹಿತ್ರೆ, ಇದು ಸುಳ್ಳು ಸುದ್ದಿಯಲ್ಲ. ನಿಜವಾಗಿಯೂ ರಾಜ್ಯ ಸರ್ಕಾರದಿಂದ ಈ ಯೋಜನೆ ಆರಂಭಗೊಂಡಿದೆ. ನಮಸ್ಕಾರ ಸ್ನೇಹಿತರೆ, ಇನ್ಫೋಹಬ್ 360 ಡಿಗ್ರಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ನಮ್ಮ ಚಾನಲ್ನಲ್ಲಿ ನಿಮಗೆ ಸರ್ಕಾರಿ ಉದ್ಯೋಗ ಮಾಹಿತಿಗಳು, ಹೊಸ ಸರ್ಕಾರಿ ಯೋಜನೆಗಳು, ವರ್ಕ್ ಫ್ರಮ್ ಹೋಮ್ ಅವಕಾಶಗಳು ಮೊದಲಾಗುತ್ತೆ. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಬೆಲ್ ಒತ್ತಿ, ಪ್ರತಿಯೊಂದು ಹೊಸ ಅಪ್ಡೇಟ್ ಕೂಡ ತಕ್ಷಣ ಪಡೆಯಿರಿ. ಯೋಜನೆಯ ಉದ್ದೇಶ ಮತ್ತು ಸರ್ಕಾರದ ಗುರಿ. ಈ ಯೋಜನೆಯ ಉದ್ದೇಶ ಏನು ಅಂತ ನೋಡೋಣ. ಗ್ರಾಮೀಣ ಪ್ರದೇಶದ ಹಾಲು ಉತ್ಪಾದಕರು, ಹಾಲು ಮಾರಾಟಗಾರರು ಹಾಗೂ ಮಹಿಳೆಯರಿಗೆ ಸಹಾಯವಾಗುವಂತೆ ಈ ಯೋಜನೆ ರೂಪಿಸಲಾಗಿದೆ. ಅದಕ್ಕಾಗಿ ಕರ್ನಾಟಕ ಸರ್ಕಾರ ಫ್ರೀ ಎಲೆಕ್ಟ್ರಿಕಲ್ ಸ್ಕೂಟರ್ ಸ್ಕೀಮ್ ಫಾರ್ ಡೈರಿ ಸೆಲ್ಲರ್ಸ್ 2025 ಅನ್ನೋ ಹೆಸರಿನಲ್ಲಿ ಈ ಯೋಜನೆಯನ್ನು ಪ್ರಾರಂಭಿಸಿದೆ. ಯಾರು ಅರ್ಹರು? ಹಾಗಾದ್ರೆ ಈ ಸ್ಕೂಟಿ ಯಾರಿಗೆ ಸಿಗುತ್ತೆ ಅಂತ ನೋಡೋಣ. ಅಭ್ಯರ್ಥಿಯು 18 ವರ್ಷದಿಂದ 50 ವರ್ಷದೊಳಗಿನವರಾಗಿರಬೇಕು. ಅಭ್ಯರ್ಥಿಯು ಗ್ರಾಮೀಣ ಪ್ರದೇಶದ ಹಾಲು ಉತ್ಪಾದಕ ಅಥವಾ ಹಾಲು ಮಾರಾಟಗಾರ್ತಿಯಾಗಿರಬೇಕು. ಅಭ್ಯರ್ಥಿಯ ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿರಬೇಕು. ಅಭ್ಯರ್ಥಿಯು ಕರ್ನಾಟಕ ರಾಜ್ಯದ ಶಾಶ್ವತ ನಿವಾಸಿಯಾಗಿರಬೇಕು. ಅಗತ್ಯ ದಾಖಲೆಗಳು. ಅರ್ಜಿ ಸಲ್ಲಿಸಲು ಬೇಕಾಗಿರುವ ದಾಖಲೆಗಳು: 1. ಆಧಾರ್ ಕಾರ್ಡ್. 2. ಬ್ಯಾಂಕ್ ಪಾಸ್ಬುಕ್, ಅಕೌಂಟ್ ಪ್ರೂಫ್. 3. ಪಾಸ್ಪೋರ್ಟ್ ಸೈಜ್ ಫೋಟೋ 2. 4. ಮೊಬೈಲ್ ನಂಬರ್ SMS ಅಪ್ಡೇಟ್ಸ್ಗಾಗಿ. ಈ ದಾಖಲೆಗಳನ್ನು ನಿಮ್ಮ ಅರ್ಜಿಯ ಜೊತೆಗೆ ಅಂಟಿಸಬೇಕು. ಹೇಗೆ ಅರ್ಜಿ ಸಲ್ಲಿಸಬೇಕು? ಅರ್ಜಿ ಸಲ್ಲಿಸುವ ವಿಧಾನ ತುಂಬಾ ಸುಲಭ. ನಿಮ್ಮ ಜಿಲ್ಲೆಯ ಹಾಲು ಒಕ್ಕೂಟ ಕಚೇರಿ ಅಥವಾ KMF ಕಚೇರಿಗೆ ಭೇಟಿ ನೀಡಿ. ಅಲ್ಲಿ ಎಲೆಕ್ಟ್ರಿಕಲ್ ಸ್ಕೂಟರ್ ಸ್ಕೀಮ್ 2025 ಹೆಸರಿನ ಅರ್ಜಿ ನಮೂನೆ ಪಡೆಯಿರಿ. ಎಲ್ಲಾ ಮಾಹಿತಿಯನ್ನು ಸರಿಯಾಗಿ ತುಂಬಿ ಅಗತ್ಯ ದಾಖಲೆಗಳನ್ನು ಅಂಟಿಸಿ ಕಚೇರಿಗೆ ಕೊಡಿ. ನಂತರ ಅಧಿಕಾರಿಗಳು ನಿಮ್ಮ ಮಾಹಿತಿಯನ್ನು ಪರಿಶೀಲನೆ ನಡೆಸುತ್ತಾರೆ. ಆಯ್ಕೆಯಾದವರಿಗೆ SMS ಅಥವಾ ಪತ್ರದ ಮೂಲಕ ಅಧಿಕೃತ ಮಾಹಿತಿ ನೀಡಲಾಗುತ್ತದೆ. ಸ್ಕೂಟಿ ವಿತರಣೆ ಮತ್ತು ಲಾಭಗಳು. ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಸರ್ಕಾರದಿಂದ ನಿಗದಿತ ದಿನಾಂಕದಲ್ಲಿ ಎಲೆಕ್ಟ್ರಿಕಲ್ ಸ್ಕೂಟಿ ವಿತರಣೆ ನಡೆಯಲಿದೆ. ಈ ಸ್ಕೂಟರ್ ಸಂಪೂರ್ಣ ಉಚಿತವಾಗಿದ್ದು ಇದರ ಲಾಭಗಳು: ಚಾರ್ಜ್ ಮಾಡಬಹುದಾದ ಬ್ಯಾಟರಿ ಹೊಂದಿದೆ. ಪೆಟ್ರೋಲ್ ಖರ್ಚು ಶೂನ್ಯ. ಪರಿಸರ ಸ್ನೇಹಿ. ಮಹಿಳೆಯರಿಗೆ ಸುರಕ್ಷಿತ ಹಾಗೂ ಸುಲಭ ಸಂಚಾರ ಸೌಲಭ್ಯ. ಈ ಯೋಜನೆ ಗ್ರಾಮೀಣ ಮಹಿಳೆಯರಿಗೆ ದೊಡ್ಡ ಸಹಾಯವಾಗಲಿದೆ. ಹೀಗಾಗಿ ಸ್ನೇಹಿತರೆ, ಈ ಯೋಜನೆ ನಿಜವಾದ ಸರ್ಕಾರದ ಯೋಜನೆ ಆಗಿದ್ದು, ನೀವು ಅರ್ಹರಾಗಿದ್ದರೆ ಈ ಅವಕಾಶವನ್ನು ಕಳೆದುಕೊಳ್ಳಬೇಡಿ. ಇಂದೇ ನಿಮ್ಮ ಹಾಲು ಒಕ್ಕೂಟ ಕಚೇರಿಗೆ ಭೇಟಿ ನೀಡಿ ಅರ್ಜಿ ಸಲ್ಲಿಸಿ. ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರು, ಕುಟುಂಬದವರು, ಹಾಲು ಉತ್ಪಾದಕರು ಮತ್ತು ಮಹಿಳೆಯರ ಜೊತೆ ಶೇರ್ ಮಾಡಿ, ಅವರಿಗೂ ಸಹ ಪ್ರಯೋಜನವಾಗಲಿ. ವಿಡಿಯೋ ಇಷ್ಟ ಆಯ್ತಾ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ಫೋಹಬ್ 360 ಡಿಗ್ರಿ ಕನ್ನಡ ಯೂಟ್ಯೂಬ್ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಯೋಜನೆ ಅಥವಾ ಸರ್ಕಾರದ ಸಹಾಯದ ಮಾಹಿತಿ ಜೊತೆ ಮತ್ತೆ ಭೇಟಿಯಾಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.